ಸಮಸ್ತ ಕನ್ನಡ ನಾಡಿನ ಕನ್ನಡಿಗರಿಗೆ ಈ ನಿಮ್ಮ ಕನ್ನಡಿಗ ಭರತ್ ಕುಮಾರ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಹತ್ರ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಆತನ ಹೆಸರು ಸತ್ಯರಾಜ್. ಸ್ನೇಹಿತರೆ, ಯಾರೀ ಸತ್ಯರಾಜ್? ಸ್ನೇಹಿತರೆ, ಈತ ಬಾಹುಬಲಿ ಚಿತ್ರದಲ್ಲಿ ಕಟ್ಟಪ್ಪ ಅನ್ನೋ ಒಂದು ಪಾತ್ರ ಮಾಡಿದ್ದಾನೆ. ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ಬಾಹುಬಲಿ 2 ಚಿತ್ರ ಬಿಡುಗಡೆ ಆಗ್ಲಿಕ್ಕೆ ಸಿದ್ಧವಾಗಿ ರೆಡಿ ಆಗಿದೆ. ಸ್ನೇಹಿತರೆ, ನನ್ನ ಉದ್ದೇಶ ಇಷ್ಟೇ ಸ್ನೇಹಿತರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಾಹುಬಲಿ 2 ಚಿತ್ರ ಬಿಡುಗಡೆ ಆಗಬಾರ್ದು, ನಮ್ಮ ಕನ್ನಡಿಗರು ಯಾರೂ ಸಹ ಆ ಬಾಹುಬಲಿ 2 ಚಿತ್ರನ ನೋಡಬಾರ್ದು ಅನ್ನೋದು ನನ್ನ ಮೂಲ ಉದ್ದೇಶ. ಸ್ನೇಹಿತರೆ ಆತ ಒಂದು ವೇದಿಕೆ ಬಳಸ್ಕೊಂತಾನೆ ತಮಿಳುನಾಡಿನಲ್ಲಿ. ಆ ವೇದಿಕೆ ಮೇಲೆ ಹೇಳ್ತಾನೆ, ಕನ್ನಡಿಗರು ದುರುಳರು, ನಾಯಿಗಳು ಅಂತಾನೆ. ಸ್ನೇಹಿತರೆ, ಇವತ್ತು ನನಗೆ ಆ ಪದ ಕೇಳ್ತಿದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ. ಸ್ನೇಹಿತರೆ, ಆತ ಸಿಕ್ಕಿದ್ರೆ ನಡಿ ರೋಡಲ್ಲಿ ಚಪ್ಪಲಿ ತಗೊಂಡು ಹೊಡಿಬೇಕು, ಸಾಯಿಸಬೇಕು, ಲೋಫರ್ ನನ್ನ ಮಗ, ನಾಯಿ ನನ್ನ ಮಗ ಅಂತ ಬೈಬೇಕು ಅಂತ ಅನ್ನಿಸ್ತಿದೆ. ಸ್ನೇಹಿತರೆ, ಹೇಳ್ತಾನೆ ಸ್ನೇಹಿತರೆ, ಕನ್ನಡಿಗರು ತಮಿಳಿಗರನ್ನ ಕರ್ನಾಟಕದಲ್ಲಿ ಹಿಂಸಿಸ್ತಿದೀವಿ, ಸಾಯಿಸ್ತಿದೀವಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಇವತ್ತು ಆ ಲೋಫರ್ ನನ್ನ ಮಗಂಗೆ ಕನ್ನಡಿಗರ ಬಗ್ಗೆ ಏನ್ ಗೊತ್ತು? ಸ್ನೇಹಿತರೆ ನೋಡಿ, ಆತ ಹೇಳ್ತಾನೆ ಒಂದು ಮಾತು, ಕರ್ನಾಟಕದಲ್ಲಿ ಒಬ್ಬ ಹೋರಾಟಗಾರ ಇದ್ದಾನೆ ವಾಟಾಳ್ ನಾಗರಾಜ್ ಅಂತ. ಆತ ಹುಟ್ಟು ಕಾಮಿಡಿ ಪೀಸು. ಆತ ಏನ್ ಹೇಳ್ತಾನೆ ಗೊತ್ತಾ? ಆತ ತಮಿಳುನಾಡಿಗೆ ಸೇರಲ್ಪಟ್ಟಿರುವಂತಹ ಕೃಷ್ಣಗಿರಿ ಕನ್ನಡಿಗರದು ಅಂತ ಹೇಳ್ತಾನೆ. ಒಬ್ಬ ಹುಟ್ಟು ಕಾಮಿಡಿ ಪೀಸ್ ನನ್ನ ಮಗ ಅಂತ ನಮ್ಮ ಕನ್ನಡದ ಧೀಮಂತ ಹೋರಾಟಗಾರ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಮಾತಾಡ್ತಾನೆ. ಸ್ನೇಹಿತರೆ, ಇಂಥ ಮಾತನ್ನ ಕೇಳು ಸಹ ನಾವು ಇಂಥ ಕಿತ್ತೋದ್ ನನ್ನ ಮಕ್ಕಳು ಬಾಹುಬಲಿ 2 ಚಿತ್ರನ ನೋಡ್ಬೇಕಾ? ಸ್ನೇಹಿತರೆ, ಇಂಥ ಕಿತ್ತೋದ್ ನನ್ನ ಮಗ ನಟಿಸಿರೋ ಚಿತ್ರನ ದಯವಿಟ್ಟು ಕನ್ನಡಿಗರೇ, ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ತೀನಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ದಯವಿಟ್ಟು ಕನ್ನಡಿಗರು ಯಾರೂ ಸಹ ಕರ್ನಾಟಕದಲ್ಲಿ ಬಾಹುಬಲಿ 2 ಚಿತ್ರನ ನೋಡಬಾರ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಚಲನಚಿತ್ರಗಳು, ಎಲ್ಲ ಚಲನಚಿತ್ರ ಮಂದಿರಗಳಲ್ಲಿ ಸಹ ಬಾಹುಬಲಿ 2 ಚಿತ್ರನ ಬಿಡುಗಡೆ ಮಾಡಬಾರ್ದು. ಕರ್ನಾಟಕದ ಬಾಹುಬಲಿ 2 ಚಿತ್ರದ ರೈಟ್ಸ್ ಯಾರು ತಗೊಂಡಿದ್ದಾರೋ ಅವರು ಸಹ ಕರ್ನಾಟಕದಲ್ಲಿ ಬಾಹುಬಲಿ 2 ಚಿತ್ರ ಬಿಡುಗಡೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಒಂದು ಮೂಲ ಉದ್ದೇಶನ ನಾನು ಇಲ್ಲಿ ಸಂದೇಶ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸ್ನೇಹಿತರೆ, ಆತ ಹೇಳ್ತಾನೆ, ನಮ್ಮ ರಜನಿಕಾಂತ್ ಅವ್ರ ಬಗ್ಗೆ ಎಲ್ಲಿಂದಲೋ ಬಂದು ಚಪ್ಪಾಲೆ ಗಿಟ್ಟಿಸ್ಕೊಂಡು ಡೈಲಾಗ್ ಕೊಡ್ಕೊಂಡು ಓಡಾಡ್ತಿರೋರಿಗೆಲ್ಲ ತಮಿಳ್ನಾಡಿನ ಬಗ್ಗೆ ಹೆಂಗ್ ಗೊತ್ತು ಅಂತ ಹೇಳ್ತಾರೆ. ಸ್ನೇಹಿತರೆ, ನಾನು ಮೊದಲಿಗೆ ಆ ಲೋಫರ್ ನನ್ನ ಮಗ ಕಟ್ಟಪ್ಪಂಗೆ ಹೇಳ್ತೀನಿ, ಲೇ ಲೋಫರ್, ನಿನಗೆ ತಮಿಳಿಗ ಅಂತ ಅಂತಿದ್ಯಲ್ಲ, ಆತ ಕನ್ನಡಿಗನ ಬಗ್ಗೆ ನಿನಗೆ ಏನ್ ಗೊತ್ತು? ರಜನಿಕಾಂತ್ ಅವರೊಬ್ರು ದೊಡ್ಡ ಶ್ರೇಷ್ಠ ನಟ, ಆತನ ಬಗ್ಗೆ ಅವರ ಕಾಲಿನ ಧೂಳುಗೂ ಸಹ ನೀನು ಸಮಾನನಲ್ಲ ಅನ್ನೋ ಒಂದು ಮೂಲ ಉದ್ದೇಶ. ಸ್ನೇಹಿತರೆ, ನಾನು ಆತನಿಗೆ ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಸ್ನೇಹಿತರೆ, ನನಗೆ ಈ ಹೋರಾಟ ಶುರುವಾದಾಗ್ಲಿಂದ ಒಂದು ಭಯ ಕಾಡ್ತಿದೆ. ಸ್ನೇಹಿತರೆ, ಕಾರಣ ಇಷ್ಟೇ, ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಹೋರಾಟಗಾರರುಗಳೆಲ್ಲ ಈ ಬಾಹುಬಲಿ 2 ಚಿತ್ರ ಬಿಡುಗಡೆ ಮಾಡಬಾರ್ದು ಅಂತ ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ನಾನು ಒಬ್ಬ ಹೋರಾಟಗಾರ, ನಾನು ಸಹ ಹೋರಾಟ ಮಾಡ್ತಿದ್ದೀನಿ. ಸ್ನೇಹಿತರೆ, ನನಗೆ ಇದರಲ್ಲಿ ಒಂದು ಭಯ ಕಾಡ್ತಿದೆ. ಆ ಭಯ ಏನು ಅಂದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಸಂಘಟನೆಗಳಿದಾವೆ, ಸಾವಿರಾರು ಸಂಘಟನೆಗಳಲ್ಲಿ ಸಾವಿರಾರು ರಾಜ್ಯಾಧ್ಯಕ್ಷರುಗಳಿದ್ದಾರೆ. ಆ ರಾಜ್ಯಾಧ್ಯಕ್ಷರಲ್ಲಿ ಕ್ಷೇತ್ರಾಧ್ಯಕ್ಷರುಗಳು, ನಗರಾಧ್ಯಕ್ಷರುಗಳು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಸ್ನೇಹಿತರೆ, ನನ್ನ ಉದ್ದೇಶ ಇವತ್ತು ದೊಡ್ಡ ರಾಜ್ಯಾಧ್ಯಕ್ಷರುಗಳಿಗೆಲ್ಲ ದೊಡ್ಡ ಕಾರು, ಇವತ್ತು ದುಡ್ಡು, ಆಸ್ತಿ, ಮನೆ, ಬಂಗ್ಲೆ ಎಲ್ಲ ಇದೆಯಲ್ಲ, ಎಲ್ಲಿಂದ ಬಂತು? ಸ್ನೇಹಿತರೆ, ಅವರು ಸಹ ಬಡವರಲ್ವ? ಸ್ನೇಹಿತರೆ, ಇವತ್ತು ನನ್ನ ಭಯ ಇಷ್ಟೇ. ಸ್ನೇಹಿತರೆ, ಬಾಹುಬಲಿ 2 ಚಿತ್ರ ಬಿಡುಗಡೆ ಮಾಡಬಾರ್ದು ಅನ್ನೋ ಒಂದು ಹೆಸರಿಟ್ಕೊಂಡು 20 ಕೋಟಿ 30 ಕೋಟಿಗೆ ರಿಲೀಸ್ ಮಾಡಿಸ್ತೀವಿ ಅಂತ 30 ಕೋಟಿ 40 ಕೋಟಿ 50 ಕೋಟಿ ದುಡ್ಡು ತಗೊಂಡು ಬಿಡುಗಡೆ ಮಾಡಲಿಕ್ಕೆ ಅವಕಾಶನ ಯಾವ ಹೋರಾಟಗಾರರು ಸಹ ಮಾಡಬಾರ್ದು. ನನ್ನ ಉದ್ದೇಶ ಇಷ್ಟೇ. ಸ್ನೇಹಿತರೆ, ಯಾರಾದ್ರೂ ಹೋರಾಟಗಾರರು ತನ್ನನ್ನ ತಾನು ದುಡ್ಡಿಗೋಸ್ಕರ ಬೇರೆಯವ್ರ ಹತ್ರ ಮಾರ್ಕೊಂಡ್ಬಿಟ್ರೆ, ಇವತ್ತು ಕನ್ನಡಿಗ ಮೂಲೆಯಲ್ಲಿ ಕೂತ್ಕೊಂಡು ನೊಂದ್ಕೊಂಡು ಇವತ್ತು ಕನ್ನಡದ ಬಗ್ಗೆ ಮಾತಾಡ್ತಿರೋ, ಹೋರಾಟ ಮಾಡ್ತಿರೋ ಅಂತವ್ರಿಗೆ ನೋವಾಗುತ್ತೆ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ದೊಡ್ಡ ರಾಜ್ಯಾಧ್ಯಕ್ಷಗಳಿಗೆ ನಾನು ಹೇಳ್ತಿದ್ದೀನಿ, ದಯವಿಟ್ಟು ಕರ್ನಾಟಕದಲ್ಲಿ ಬಾಹುಬಲಿ 2 ಚಿತ್ರ ಬಿಡುಗಡೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಇವತ್ತು ಕನ್ನಡಿಗರು ಹೋರಾಟ ಮಾಡ್ತಿದ್ದಾರೆ. ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದೊಡ್ಡ ಚಿತ್ರಮಂದಿರದ ಮಾಲೀಕರುಗಳೇ, ನಿಮ್ಗೆ ಎಚ್ಚರ ಇರಲಿ. ಅಪ್ಪಿ ತಪ್ಪಿ ನೀವೇನಾದ್ರೂ ಕರ್ನಾಟಕದಲ್ಲಿ ಬಾಹುಬಲಿ 2 ಚಿತ್ರ ಬಿಡುಗಡೆ ಮಾಡಿದ್ರಿ ಅಂತ ಅನ್ಕೊಳ್ಳಿ, ನಿಮ್ಮ ಚಿತ್ರಮಂದಿರಗಳನ್ನ ಕನ್ನಡಿಗರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಧ್ವಂಸ ಮಾಡೋದಂತೂ ಸತ್ಯ. ಇವತ್ತು ಕರ್ನಾಟಕದಲ್ಲಿ ದೊಡ್ಡ ನಾಯಕರುಗಳು ಅನ್ಸ್ಕೊಂಡಿರೋ ಸಾರಾ ಗೋವಿಂದರವರು, ವಾಟಾಳ್ ನಾಗರಾಜ್ರವರು, ದೊಡ್ಡ ನಾಯಕ, ಧೀಮಂತ ನಾಯಕ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ಯಾರೂ ಸಹ ಬಾಹುಬಲಿ 2 ಚಿತ್ರನ ನೋಡ್ಕುಡ್ದು ಬಿಡುಗಡೆ ಮಾಡ್ಲಿಕ್ಕೆ ಬಿಡಬಾರ್ದು. ಆದ್ರೆ ಮೂಲ ಉದ್ದೇಶ, ಈ ಚಿತ್ರನ ದುಡ್ಡಿಗೋಸ್ಕರ ಮಾರ್ಕೊಂಡು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿದ್ರಿ ಅಂತ ಅನ್ಕೊಳ್ಳಿ,
ಬಿಡುಗಡೆ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಒಬ್ಬ ಕರ್ನಾಟಕದ ಹೋರಾಟಗಾರನ ಒಂದು ಉದ್ದೇಶ ಇಡೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ತಲುಪುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ನನ್ನ ಉದ್ದೇಶ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಬಾಹುಬಲಿ 2 ಚಿತ್ರ ಬಿಡುಗಡೆ ಆಗಬಾರ್ದು. ಅದರ ಜೊತೆಗೆ ದೊಡ್ಡ ದೊಡ್ಡ ನಾಯಕರುಗಳು, ಹೋರಾಟಗಾರರು, ರಾಜ್ಯಾಧ್ಯಕ್ಷರುಗಳು ಈ ಚಿತ್ರನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿಸ್ತೀವಿ, ಇಷ್ಟು ಕೋಟಿ ಕೊಡಿ, ಅಷ್ಟು ಕೋಟಿ ಕೊಡಿ ಅಂತ ಯಾರು ಸಹ ಯಾರಲ್ಲೂ ವಿಡಂಬನೆ ಇಡಕೂಡದು. ಇದು ನನ್ನ ಮೂಲ ಉದ್ದೇಶ, ನನ್ನ ಬೇಡಿಕೆ. ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಜೈ ಜೈ ಜೈ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.